ಟೈಮ್ ಇದೆಯಲ್ಲ ಅದು ಪಕ್ಕಾ ಮಾಸ್ಟರ್ ಪ್ಲಾನರ್. ನಿನ್ನೆವರೆಗೆ ಒಂದಾಗಿದ್ದವರು ಇವತ್ತು ತಟ್ಟೆಗಾಗಿ ಜಗಳ ಕಾಯ್ತಾ ಇದೆ. ಅಂಥದ್ರಲ್ಲಿ ಸಿಎಂ ಪೋಸ್ಟು ಅದೇನು ಸಾಮಾನ್ಯನ? ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ವಲ್ಲ ಅಂತ ಕನವರಿಸ್ತಾ ಇದ್ದಂಥ ಡಿಕೆಶಿ ಸರಿಯಾದ ಟೈಮ್ ನೋಡಿಕೊಂಡೆ ದಾಳ ಉರುಳಿಸಿದ್ರ ಅನ್ನೋ ಪ್ರಶ್ನೆ ಎದ್ದಿದೆ. ಇವತ್ತು ಕನಕಪುರದ ಖಾಸಗಿ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದಂಥ ಡಿಕೆಶಿ ತಮ್ಮ ಮನದಾಳದ ಆಸೆಯನ್ನ ಹೊರಹಾಕಿದ್ದಾರೆ. ನಾನು ರಾಜ್ಯಕ್ಕೆ ಸೇವೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಪ್ರಯತ್ನ ಹೋರಾಟ ನಡೀತಾ ಇದೆ. ವಿಧಾನಸೌಧದಲ್ಲಿ ಕೊಡ್ತೀನಿ ಹೊತ್ತು ನಿಮ್ಮ ಮುಂದೆ ನೀವೆಲ್ಲ ನಮ್ಮ ಮನೆ ಮಕ್ಕಳು. ಮುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ, ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ, ಕೆಐಎಡಿಬಿಯಲ್ಲಿ ಖರ್ಗೆ ಮತ್ತು ಎಂಬಿ ಪಾಟೀಲ್, ಹೀಗೆ ಸಾಲು ಸಾಲು ಹಗರಣಗಳಿಂದ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಇಮೇಜ್ಗೆ ಮಸಿ ಬಳಿದಿದೆ. ಅದರಲ್ಲೂ 2 ರಾಜ್ಯಗಳ ಎಲೆಕ್ಷನ್ ಹೊತ್ತಲ್ಲಿ ಸ್ಫೋಟಗೊಳ್ತಾ ಇರೋ ಹಗರಣಗಳು ಸಿದ್ದು ಕುರ್ಚಿಗೆ ಕಂಟಕವನ್ನ ತಂದಿರಿಸ್ತಾ ಇವೆ. ಸರಿಯಾದ ಸಮಯಕ್ಕೆ ಗುರಿ ಇಟ್ಟಂಥ ಡಿಕೆಶಿ ಸಿಎಂ ಪೋಸ್ಟ್ಗೆ ಪರೋಕ್ಷವಾಗಿ ಗೋಲ್ ಹೊಡೆದು ಅಚ್ಚರಿ ಮೂಡಿಸಿದ್ದಾರೆ. ಸಿದ್ದು ಸಿಎಂ ಸೀಟ್ಗೆ ಶುರುವಾಯ್ತಾ ಸಂಕಷ್ಟ. ಸೈಲೆಂಟ್ ಆಗಿದ್ದ ಸಿಂಹಾಸನಕ್ಕೆ ಮತ್ತೆ ರೇಸ್ ಶುರು. ಡಿಕೆಶಿಗೆ ಇದ್ದಿದ್ದು ಒಂದು ಕನಸು, ಡಿಸಿಎಂ ಸ್ಥಾನದಿಂದ ಬಡ್ತಿ ಪಡೆಯಬೇಕು. ಈವರೆಗೂ ಡಿಫೆನ್ಸಿವ್ ಆಟ ಆಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿಂದ ಅಮೆರಿಕಾವರೆಗೂ ಗುಟ್ಟಾಗಿ ನಡೆಸಿದ ಸರ್ಕಸ್ಗಳು ಅಷ್ಟಿಷ್ಟಲ್ಲ. ಈಗ ಮುಡಾ ಕೇಸ್ನಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗ್ತಾ ಇದ್ದ ಹಾಗೆ ಡಿಕೆಶಿ ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ. ಇವತ್ತು ಸ್ವಕ್ಷೇತ್ರ ಕನಕಪುರಕ್ಕೆ ಆಗಮಿಸಿದ್ದ ಡಿಕೆಶಿ ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ ಸಿಎಂ ಆಗುವ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ. ಸಿಎಂ ಕುರ್ಚಿ ಆಸೆ ಹೊರಹಾಕಿದ್ರ ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ವಿರುದ್ಧ ಎಫ್ಐಆರ್ ಬೆನ್ನಲ್ಲೇ ಕುತೂಹಲ ಮೂಡಿಸಿದ್ದ ಡಿಕೆಶಿ. ನಾನು ರಾಜ್ಯಕ್ಕೆ ಸೇವೆ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀನಿ ಅಂತ ಹೇಳಿದ ಡಿಕೆಶಿ ಡಿಸಿಎಂ ಏನಿದ್ರು ವಿಧಾನಸೌಧದಲ್ಲಿ ಅಂತ ಹೇಳಿದ್ದಾರೆ. ನಾನಿಲ್ಲಿ ಡಿಸಿಎಂ ಆಗಿ ಬಂದಿಲ್ಲ, ಇಲ್ಲಿ ನೀವೆಲ್ಲ ನಮ್ಮನೆ ಮಕ್ಕಳು ಅಂತ ಹೇಳ್ತಾ ಸಿಎಂ ಕುರ್ಚಿ ಆಸೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಹೊರಹಾಕಿದ್ದಾರೆ. ನಿಮ್ಮ ತಂದೆ ತಾಯಂದಿರು ನನಗೆ ಆಶೀರ್ವಾದ ಮಾಡಿದ್ದಾರೆ, ಬೆಳೆಸಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ನಾನು ರಾಜ್ಯಕ್ಕೆ ಸೇವೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಪ್ರಯತ್ನ ಹೋರಾಟ ನಡೀತಾ ಇದೆ. ಯಾರೇನ್ ಬೇಕಾದ್ರೂ ಬಿಂಬಿಸ್ಲಿ, ನಾನಿಲ್ಲಪ್ಪ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಇಲ್ಲಿಗೆ ಬಂದಿಲ್ಲ. ನಿಮ್ಮ ಪ್ರತಿನಿಧಿ, ನಿಮ್ಮ ಶಾಸಕ, ಡೆಪ್ಟಿ ಸಿಎಂ ಏನಿದು ವಿಧಾನಸೌಧದಲ್ಲಿ ಕೊಡ್ತೀನಿ ಹೊತ್ತು ನಿಮ್ಮ ಮುಂದೆ ನೀವೆಲ್ಲ ನಮ್ಮ ಮನೆ ಮಕ್ಕಳು. ನಿಮ್ಮ ಮುಂದೆ ನಾನು ಏನು ನನ್ನ ಅಭಿಪ್ರಾಯನ ಹೇಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಈಗ ಜ್ಯೋತಿ ಬೆಳೆಸಿದ್ದೀನಿ ನಿಮ್ಮೆಲ್ಲರ ಪರವಾಗಿ. ಜ್ಯೋತಿ ನಂದಲ್ಲ, ಜ್ಯೋತಿ ನಿಮ್ಮ ಜ್ಯೋತಿ. ಈ ಹೇಳಿಕೆಯೇ ಡಿಕೆಶಿಯ ಮನದಾಳವನ್ನ ಬಿಚ್ಚಿಡ್ತಾ ಇದೆ. ಸಿಎಂ ವಿರುದ್ಧ ಎಫ್ಐಆರ್ ಬಳಿಕ ಡಿಕೆಶಿಯ ಈ ಹೇಳಿಕೆ ಕುತೂಹಲವಂತೂ ಮೂಡಿಸ್ತಾ ಇದೆ. ಇತ್ತ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯ ಕಾಂಗ್ರೆಸ್ ನಾಯಕರಿಂದ ಹೈಕಮಾಂಡ್ ಅಂತರವನ್ನ ಕಾಯ್ದುಕೊಂಡಿದೆ. ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಚುನಾವಣೆಯಲ್ಲಿ ಫುಲ್ ಬ್ಯುಸಿ ಇರುವ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ರಾಜ್ಯದ ನಾಯಕರ ಭೇಟಿಗೆ ಅವಕಾಶ ನೀಡಿಲ್ಲ. ಆದರೆ ರಾಜ್ಯದ ನಾಯಕರು ದೆಹಲಿಗೆ ಬಾರದಂತೆ ಎಐಸಿಸಿಯಿಂದಲೂ ನಿರ್ದೇಶನ ಇದೆ ಅಂತ ಗೊತ್ತಾಗಿದೆ. ರಾಜ್ಯದ ವಿದ್ಯಮಾನಗಳ ಬಗ್ಗೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿ ಅಗತ್ಯ ಸಲಹೆಯನ್ನ ನೀಡಲಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆ ನಡುವೆ ಕನಕಪುರದಲ್ಲಿ ಡಿಸಿಎಂ ಡಿಕೆಶಿ ನೀಡಿರುವಂತಹ ಹೇಳಿಕೆ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಮತ್ತೊಮ್ಮೆ ಸಿಎಂ ಚೇರ್ಗೆ ರೇಸ್ ಶುರುವಾಗುವ ಸುಳಿವನ್ನ ನೀಡಿದ ಡಿಕೆಶಿ ಇತರ ನಾಯಕರನ್ನ ಓವರ್ಟೇಕ್ ಮಾಡುವ ಲೆಕ್ಕಾಚಾರದಲ್ಲಿದ್ದಂತೆ ಕಾಣಿಸ್ತಾ ಇದೆ. ಮೋಹನ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.